ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮೊದಲನೇ ಶ್ರಾವಣ ಶನಿವಾರದ ಶುಭಾಶಯಗಳು. ಹಾಗೆ ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಪಲ್ಯ ಅಂತ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಫ್ರಿಜ್ಜಲ್ಲಿ 2 ಬಾಳೆಕಾಯಿ ಇರೋದು ನೆನಪಾಯಿತು. ಸೊ ಹಾಗಾಗಿ ಬಾಳೆಕಾಯಿ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೊಳ್ಳೋಣ ಮಸಾಲೆಗೆ. ಸೊ ಮಸಾಲೆಗೆ ಇಲ್ಲಿ ನಾನು ನೋಡಿ ಗ್ರೀನ್ ಮಸಾಲ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ ಇಲ್ಲಿ ತೋರಿಸ್ತಾ ಇರೋ ಹಾಗೆ ಕೊತ್ತಂಬರಿ, ಆಮೇಲೆ ನಾನು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು 8 ಮೆಣಸಿನ್ಕಾಯಿ ಇದೆ. ಹಾಗೆ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೀವು ಶುಂಠಿ ಬೆಳ್ಳುಳ್ಳಿನಾದರೂ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಪೇಸ್ಟ್ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು 4 ರಿಂದ 6 ಮೆಣಸಿನಕಾಳು ಇರ್ಬೋದು ಅದು. ಹಾಗೆ ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಯೂಸ್ ಮಾಡಿದ್ದೀನಿ. ಅದು ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಮತ್ತೆ ಲೆಸ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅದನ್ನು ನಾನು ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿನೂ ಅಷ್ಟೇ, ನಿಮಗೆ ಎಷ್ಟು ಟೇಸ್ಟಿಗೆ ಅಕಾರ್ಡಿಂಗ್ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಬಟ್ ಇಲ್ಲಿ ನಾನು 8 ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ, ನಾನಿದು ದೊಡ್ಡವ್ರಿಗೆ ಅಂತ ಅಷ್ಟೇ ಮಾಡ್ತಾ ಇರೋದು, ಮಕ್ಕಳಿಗೆ ನಾನು ಸಪ್ರೇಟಾಗಿ ಮಾಡ್ತೀನಿ. ಸೊ ಹಾಗಾಗಿ ನಾನು ಇದು 8 ತೊಗೊಂಡಿದ್ದೀನಿ. ನೀವು ಮಕ್ಳಿಗೆ ಕೊಡ್ತೀರಾ ಅನ್ನೋದಾದರೆ ಕಡಿಮೆ ಮಾಡ್ಕೋಬೋದು ಮೆಣಸಿನ್ಕಾಯಿ. ಹಾಗೆ ಮೆಣಸೂ ಅಷ್ಟೇ. ಇವಾಗ ಇದಿಷ್ಟು ನಾನು ರುಬ್ಕೊಂಡು ಬರ್ತೀನಿ. ನೋಡಿ ಇವಾಗ ಇದು ಆಗಿದೆ, ರುಬ್ಕೊಂಡಿದ್ದೀನಿ. ಇದನ್ನು ನಾನು ಈ ಥರ ಸಿಪ್ಪೆ ತೆಗಿದೇನೆ ಬಾಳೆಕಾಯಿನ ನಾರಷ್ಟೇ ತೆಗೆದುಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ರೌಂಡಾಗಿ ವಾಶ್ ಮಾಡಿಬಿಟ್ಟು. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ರುಬ್ಬಿರೋಂಥ ಮಿಶ್ರಣನ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಇವಾಗ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ತುಂಬಾ ಕಡಿಮೆ ಸಮಯದಲ್ಲಿ ಈಸಿಯಾಗಿ ನಾವು ಮಾಡ್ಬೋದು. ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕಿದ ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಬಾಳೆಕಾಯಿನ, ಆ ಒಂದು ಇದನ್ನು ಹಾಕ್ಕೋಬೇಕಾಗುತ್ತೆ ಮಿಶ್ರಣನ. ಬಾಳೆಕಾಯಿದು ಹಾಗೆ ಮಸಾಲೆದು ಹಾಕ್ಕೋಬೇಕು. ಎಕ್ಸ್ಕ್ಯೂಸ್ ಮಿ. ಸಾಸಿವೆ ಸಿಡಿತಾ ಇದೆ ನೋಡಿ. ಬಾಳೆಕಾಯಿದು ಹಾಕ್ಕೋತಾ ಇದ್ದೀನಿ. ಬಾಳೆಕಾಯಲ್ಲಿ ಫೈಬರ್ ಹೆಚ್ಚಾಗಿರೋದ್ರಿಂದ, ನ್ಯೂಟ್ರಿಷನ್ನು ಹೆಚ್ಚಾಗಿರೋದ್ರಿಂದ ನಮಗೆ ಡೈಜೆಷನ್ ರಿಲೇಟೆಡ್ ಯಾವುದೇ ಒಂದು ಪ್ರಾಬ್ಲಮ್ಸು ಬರೋದಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಅಡುಗೆ ಮನೆಯಲ್ಲೇ ಇರುವಂತಹ ಔಷಧಾತ್ಮಕ ಗುಣಗಳು ಇರುವಂತಹ ತರಕಾರಿಗಳಾಗಿರ್ಬೋದು ಅಥವಾ ಹಣ್ಣುಗಳಾಗಿರ್ಬೋದು, ಅದನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಆರೋಗ್ಯನ ಅಷ್ಟೋ ಇಷ್ಟೋ ಕಾಪಾಡ್ಕೋಬೋದು ಅಂತಂದರೆ ನೀವೇನಂತೀರ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ತುಂಬಾ ಚಿಕ್ಕ ಟೈಮಲ್ಲಿ ಬೇಗನೆ ರೆಡಿ ಆಗುತ್ತೆ. ನೀವು ಎಲ್ಲ ಬಾಳೆಕಾಯಿ ಒಂದಿದ್ದರೆ ಸಾಕು. ಬಾಳೆಕಾಯಿ ಹಾಗೆ ಆ ಮಸಾಲೆ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ ಏನು ತೋರಿಸಿದ್ನಲ್ಲ ಆ ಪದಾರ್ಥಗಳಿತ್ತು ಅಂತ ಅಂದರೆ ತುಂಬ ಟೈಮೇ ಬೇಕಾಗೋದಿಲ್ಲ. ಇದಕ್ಕೆ ಒಂದು 5 ನಿಮಿಷದಲ್ಲೇ 5 ನಿಮಿಷಗಿನ ಒಳಗಡೆ ರೆಡಿ ಆಗೋಗುತ್ತೆ. ಇದನ್ನು ಇವಾಗ ನಾವು ಬೇಯೋದಕ್ಕೆ ಬಿಡಬೇಕು. ಸೊ ನಾನಿಲ್ಲಿ ಮಿಕ್ಸಿನ ಜಾರಲ್ಲಿ ರುಬ್ಕೊಂಡಿರ್ತೀವಲ್ಲ ಮಸಾಲೆನ, ಆ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು, ಹಾಗೆ ಮಿಕ್ಸಿಂಗ್ ಬೌಲಲ್ಲಿನೂ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಆ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇದು ಬೇಯೋದಕ್ಕೆ ಬಿಡಬೇಕು ಅಂತ. ಸೊ ಇವಾಗ ಇದನ್ನು ನಾನು ಲಿಡ್ನ ಕವರ್ ಮಾಡಿ ಕುಕ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಾಯಿದ್ದೀನಿ. ಸೊ ನೋಡಿ, ಇದು ಸೆಕೆಂಡ್ ಟೈಮ್ ನಾನು ಲಿಡ್ನ ಓಪನ್ ಮಾಡಿ ನೋಡಿದಾಗ ಇದಿಷ್ಟು ಆಗಿತ್ತು. ಸೊ ಇದು ಇನ್ನೂ ಸ್ವಲ್ಪ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಮತ್ತೆ ಇದನ್ನು ಫ್ಲೇಮ್ನ ಲೋ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕವರ್ ಮಾಡಿ ಮತ್ತೆ ಕುಕ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಾಯಿದ್ದೀನಿ. ಸೊ ಇವಾಗ ಇದು ಆಗಿದೆ ನೋಡಿ. ನೀವು ನೋಡ್ತಾ ಇರ್ಬೋದು ಬೆಂದಿದೆ ನೋಡಿ. ಅದು ಈ ಥರ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ ಥರ ಆದರೆ ಸಾಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು, ಕಮೆಂಟು, ಶೇರು ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.